ಇವತ್ತು ಕೆಲಸ ಮಾಡ್ತೀವ, ಊಟ ಮಾಡ್ತೀವಿ. ಮನೆಯಲ್ಲೇ ಕುತ್ಕೊಂಡು ಯಾವ್ಯಾವ ತರ ಅರ್ನ್ ಮಾಡ್ಬೋದು ಅಂತ. ನನ್ನ ಜೀವನ ಏನಾದ್ರು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗ್ ಆಗ್ಬಿಟ್ರೆ ಅಂತ ಭಯ ಐತೈತೆ ಗೈಸ್. ಫ್ಯಾಮಿಲಿಗೂ ನಾವು ಹೆಲ್ಪ್ ಮಾಡ್ಬೇಕಲ್ವಾ, ಓದಿದೀವಿ ಅಂತಂದ್ಮೇಲೆ. ನನ್ಗಂತೂ ಜೀವನ ತಲೆ ಕೆಟ್ಟೋಗ್ಬಿಟ್ಟೈತೆ. ಯಾವ ವಿಡಿಯೋಗೂ ಏನೂ ಕಾಸು ಗೊತ್ತಾ ಇಲ್ಲ ನಂಗೆ. ಅದು ಹಿಂಗ್ ಬೇಕಾದ್ರೂ ಹೋಗ್ಬೋದು, ಹಿಂಗ್ ಬೇಕಾದ್ರೂ ಬೀಳ್ಬೋದು. ಏನಾದ್ರೂ ಒಂಚೂರು ಧೈರ್ಯದ ಮಾತ್ಕೊಳ್ಳ ಕಮೆಂಟ್ ಅಲ್ಲಿ ಹಾಕಿ ಪ್ಲೀಸ್ ಗೈಸ್. ನೆನ್ನೆ ನಾನು ಲೇಟ್ ಆಗಿ ಎದ್ದಿದ್ದೆ ಅಲ್ವಾ, ಇವಾಗ ಸ್ವಲ್ಪ ಬೇಗ ಎದ್ದಿದ್ದೀನಿ. ಟೈಮ್ ಬಂದು 7:56. ಇದೇ ಬೇಗ ಜೀವನದಲ್ಲಿ ಎದ್ದಿರೋದು. ಮಕ್ಕಳೆಲ್ಲ ಊತ್ ಕಣಂಗಾಗ್ಬಿಟ್ಟೈತೆ. ನನ್ಗೆ ನಿದ್ದೆ ಗೊತ್ತೈತೆ, ಆದ್ರೂ ಕಷ್ಟಪಟ್ಟು ಎದ್ದಿದ್ದೀನಿ ನಾನು. ಲೆಟ್ಸ್ ಗೋ ಗೈಸ್. ನನ್ನ ತಮ್ಮ ಶೂ ಹಾಕೊಂಡು ಮನೇಲೆಲ್ಲ ಓಡಾಡ್ತಾವನೆ. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ನೋಡಮ್ಮ, ನೀನು ಓಡಾಡಿ ಯಾವನ್ ಬೇಡ ಅನ್ನೋ ಅಂತವ್ನಿ. ಅದೆಲ್ಗೋಯ್ತಾ ಇದೆಯಾ? ನಮ್ಮಮ್ಮ ಪುಳಿಯೋಗರೆ ಮಾಡ್ತಾವ್ರೆ. ನೋಡ ಸರಿಯಾ? ಇದೇನೋ ಮಕ್ಕ ಬಿಸ್ಕತ್ ಸರಿನಾ? ಅಮ್ಮ ನಾನ್ ಬೇಗ ಎದ್ದಿದ್ದೀನಿ. ನಾನ್ ಬೇಗ ಎದ್ದಿದ್ದೀನಿ. ಬಟ್ಟೆ ಎಲ್ಲ ಹೊಡ್ಸು. ಬೇಗ ಎದ್ರೆ ಇದೆ ಕೆಲಸ. ಅಮ್ಮ ಬರೀ ಪುಳಿಯೋಗರೆ ಮಾಡ್ತೀಯಲ್ಲಮ್ಮ. ಇವತ್ತು ಬೇಕಾಗಿದೆಯಲ್ಲ. ನೀನ್ ಓರಿಯೋ ಬಿಸ್ಕೆಟ್ ಎಲ್ಲಿ ತಗೊಂಡೆ? ಏನ್ ಬಾರಿ ಆಡೋದು, ಮಕ್ತಲ್ ರೌಡಿ ತರ ಆಗೈತ್ ನೋಡು. ರಾತ್ರಿ ಹೊತ್ತು ನೀನ್ ಕಣ್ಮಿಟಕ್ಸೋ ಬಂದು ಹಿಂಗ ಆಗ್ತಿರ್ಬೇಕು. ಅದೆಲ್ಲ ಕಣೋ, ಇದೇನು ಈಗ ಹಿಂಗಾಗ್ಯೋದು. ಕೆಂಚ ಗುಡ್ ಮಾರ್ನಿಂಗ್. ನಾನ್ ನೋಡು ಬೇಗ ಎದ್ದಿದ್ದೀನಿ ಇವತ್ತು. ಸಿ ಮೈ ಫೇಸ್ ಊದ್ಕೊಂಡಂಗ ಆಗೈತೆ. ನೋಡ್ರಿ ಗಾಯ್ಸ್, ಊದ್ಕೊಂಡಂಗ ಆಗೈತೆ. ಈ ಕಡೆಯಿಂದ ಬೆಳಕ್ ಬತ್ತೈತೆ. ಓಕೆ, ಈ ಕಡೆಯಿಂದ ಓಪನ್. ನಿನ್ ಬೆಳ್ಗುಟ್ಟಿದೆ ತಾನೆ, ಕರ್ಗೈತಾ ಇದೆಯಲ್ಲ ಯಾಕೆ? ನಾನು ಇನ್ನೂ ಅಲೂಜಿಲ್ಲ, ತಿನ್ನಲ್ಲ. ಅಲ್ಲಿ ಇಟ್ಬಿಟ್ಟು ಹೋಗು. ಗೈಸ್, ನನ್ ತಂಗಿ ಎದ್ಬಿಟ್ಟವಳೆ. ನೀನು ಬೇಗ ಎದ್ದಿದ್ಯ ತಾನೆ? ಅವಳು ಎದೊಳದೆ ಬೇಗ, ನಾನೇ ಲೇಟ್ ಆಗಿದ್ದವಳು. ಇವತ್ತು ಬೇಗ ಎದ್ಬಿಟ್ಟು ಬಾರಿ ಓವರ್ ಆಗಾಡ್ತಾ ಇದ್ದೀನಿ ನಾನು. ಗೈಸ್, ನಂಗೆ ನಿದ್ದೆ ಬರ್ತೈತೆ. ಇಲ್ಲ, ನಿದ್ದೆ ಮಾಡಬಾರ್ದು. ನಿದ್ದೆ ಮಾಡಿದ್ರೆ ಎಲ್ಲ ಕೆಲಸ ಕೆಡ್ತು. ಮಾಡಬಾರ್ದು, ನಿದ್ದೆ ಮಾಡಬಾರ್ದು. ನಮ್ಮ ಅಮ್ಮಂಗೆ ಡ್ಯೂಟಿಗೆ ಟೈಮ್ ಆಯಿತು. ನಮ್ಮಮ್ಮ ಇವಾಗ ಡ್ಯೂಟಿಗೆ ಹೋಗ್ತವ್ರೆ. ಅಮ್ಮ ಎಷ್ಟು ಗಂಟೆಗೆ ಬತ್ತಿ? ಬೇಗ ಬರಮ್ಮ, ಒಂಚೂರ 4 ಗಂಟೆಗೆ ಬತ್ತೀಯಾ? ನಾನೊಂದು ಶೂಟ್ ಮಾಡಬೇಕು. ಅಲ್ಲೇ ಎಷ್ಟು ಟೈಮು? 9:30. ಇವನು ನಮ್ಮ ಮನೆ ಟೋನಿ, ಇನ್ನೊಬ್ಬ ಟೋನಿ. ಸರಿ ಕಣವ, ಬೈ ಕಣವ. ಸರಿ ಗೈಸ್, ಫೈನಲಿ ನನ್ನ ರೂಮ್ ಎಲ್ಲ ಕ್ಲೀನ್ ಮಾಡಿದೆ. ಈ ಬೆಕ್ಕು ಬಂದು ನಾನು ಬೆಡ್ಶೀಟ್ ಹತ್ರನೇ ಮನೆ ಕಚ್ಚದೆ. ಚೆನ್ನಾಗೈತೆ. ಅದಾದಮೇಲೆ ಮನೇನು ಫುಲ್ಲು ಕ್ಲೀನ್ ಆಯಿತು ಗೈಸ್. ಇವಾಗ ನಾನು ತಿಂಡಿ ಮಾಡಬೇಕು. ನೋಡಿ, ಅಡುಗೆ ಮನೇನು ನೀಟಾಗಿ ಇಟ್ಟಿದ್ದೀನಿ ಇವತ್ತು. ನಮ್ಮಮ್ಮ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ರು ಗೈಸ್. ನಾನು ಸ್ವಲ್ಪ ಕ್ಲೀನ್ ಮಾಡಿದೆ. ಇವಾಗ ತಿಂಡಿ ತಿನ್ನಬೇಕು. ನೆನ್ನೆ ನಾನು ತಿಂಡಿ ತಿಂದಿದ್ದು 12 ಗಂಟೆ. ಇವಾಗ ನಾನು ಎಲ್ಲ ಕೆಲಸ ಮಾಡಿ ತಿಂತಿರೋದು 10:39ಕ್ಕೆ. ಏನಂತಂದರೆ ನನಗೊಂದು ಸ್ವಲ್ಪ ಮೀಟಿಂಗ್ ಇತ್ತು 10 ಗಂಟೆಗೆ. 10 ಗಂಟೆಗೆ ಎಲ್ಲ ಕೆಲಸ ಮುಗೀತು. ಬಟ್ ನನಗೆ ಸ್ವಲ್ಪ ಮೀಟಿಂಗ್ ಇತ್ತಲ್ಲ, ಅದಕ್ಕೆ ಅರ್ಧ ಗಂಟೆ ಲೇಟ್ ಆಯಿತು ಅಷ್ಟೇ. ಸೊ ನಮ್ಮಮ್ಮ ಅನ್ನ ಮತ್ತು ಚಿತ್ರಾನ್ನ ಮಾಡೋರಲ್ಲ, ಪುಳಿಯೋಗರೆ. ತಿಂಡಿ ಬಂದು ಪುಳಿಯೋಗರೆ. ಏನು ಗೊತ್ತಾ, ನನಗೆ ಪುಳಿಯೋಗರೆಯಲ್ಲಿ ಅಥವಾ ಚಿತ್ರಾನ್ನದಲ್ಲಿ ಫುಲ್ಲು ಕಳಿಸ್ಬಿಟ್ರೆ ನಂಗೆ ಇಷ್ಟ ಆಗಲ್ಲ. ಇದೇ ಥರ ಇರಬೇಕು, ನಾನು ಕಲಿಸ್ಕೊಂಡು ತಿನ್ನಬೇಕು. ಫೈನಲಿ ತಿಂಡಿ ಮಾಡ್ಬಿಟ್ಟು ಸಿಗ್ತೀನಿ ಗಾಯ್ಸ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತ್ಯಶ್ರೀ. ಪ್ರತಿನಿತ್ಯದ ವ್ಲಾಗಿಗೆ ಈ ನಿತ್ಯ ಮಾಡುವ ಸ್ವಾಗತ ಸುಸ್ವಾಗತ. ಸೊ ಏನು ಗೊತ್ತಾ ಗೈಸ್, ನಿನ್ನೆ ಫಸ್ಟ್ ವ್ಲಾಗ್ ಹಾಕಿದ್ದೀನಲ್ವಾ, ಅದ್ರ ರೀಚ್ ಎಷ್ಟು ಬಂದಿದೆ ಅಂತಂದರೆ
ಐ ವಿಲ್ ಶೋ ಯು ಆಯಿತಾ. ಎಷ್ಟು ಬಂದಿದೆ ಅಂತಂದರೆ ತೋರಿಸ್ತೀನಿ. ಯಾಕೋ ಭಯ ಆಯ್ತೈತೆ ಗೈಸ್ ಜೀವನ. ಹೇಳ್ತೀನಿ ರೀ ಏನಕ್ಕೆ ಅಂತ. ನನಗಂತೂ ತಲೆ ಕೆಟ್ಟುಬಿಟ್ಟೈತೆ. ಒಂದೇ ದಿನಕ್ಕೆ ಭಯ ಆಗ್ಬಿಟ್ಟೈತೆ ನನಗಂತೂ. ಇಲ್ಲಿ ನೋಡ್ರಿ, ನಿತ್ಯಶ್ರೀ ಚಾನಲ್ ಇಲ್ಲಿ ನೋಡಿ. ಅದೊಂದೇ ಸಾಧನೆ ಅಲ್ಲ ಗೈಸ್ ಆಯ್ತಾ. ಥೂ ನೋಡ್ರಿ, 1,000 ಜನ ನೋಡಿದ್ದಾರೆ. ಪ್ರತಿಯೊಬ್ಬರು ಕಮೆಂಟ್ಗೂ ನಾನು ರಿಪ್ಲೈ ಮಾಡಿದ್ದೀನಿ. ನೋಡ್ರಿ, ಎಲ್ರಿಗೂ ರಿಪ್ಲೈ ಮಾಡಿದ್ದೀನಿ. ಮತ್ತು ಎಷ್ಟೊಂದು ಜನ ಸಜೆಸ್ಟ್ ಮಾಡಿದ್ದೀರಾ. ಆಮೇಲೆ ವ್ಲಾಗ್ ಬೋರ್ ಆಗುತ್ತೆ ಅಂತಲೂ ಹೇಳಿದ್ದೀರಾ. ನಾನು ಬೋರ್ ಆಗದಿರೋ ಥರ ಮಾಡ್ತೀನಿ ಅಂತಲೂ ಹೇಳಿದ್ದೀನಿ. ಸೊ ಎಲ್ರಿಗೂ ರಿಪ್ಲೈ ಮಾಡಿದ್ದೀನಿ. 1,000 ಜನ ನೋಡಿದ್ದೀರಾ ಗೈಸ್. ತುಂಬಾ ಖುಷಿ ಆಯಿತು. ಚೆನ್ನಾಗಿದೆ ರೆಸ್ಪಾನ್ಸು. ನಾನು ಫಸ್ಟ್ ಟೈಮ್ ಅಲ್ವಾ ವ್ಲಾಗ್ ಹಾಕಿರೋದು, ಅದಕ್ಕೆ ಆ ಥರ ರೆಸ್ಪಾನ್ಸ್ ಅಂತಂದರೆ ಖುಷಿ ಆಯಿತು ನನಗಂತೂ. ಬಟ್ ಇನ್ನೊಂದೇನು ಅಂತಂದರೆ ನಾನು ಹೇಳಲೇಬೇಕಿದು, ಇದಕ್ಕೆ ನಾನು ಟೈಮ್ ಕೊಟ್ಟಿರೋದು ವ್ಲಾಗ್ ಮಾಡೋಕ್ಕೆ ಒಂದು 3 hours ಅಂದ್ಕೊಳ್ಳಿ. ಆಮೇಲೆ ಅದಾದಮೇಲೆ ಅದನ್ನು ಎಡಿಟ್ ಮಾಡಲಿಕ್ಕೆ ಒಂದು 1 hour ಇಲ್ಲ 3 hour ಆಗುತ್ತೆ. ಆ ಥಂಬ್ನೈಲ್ ಮಾಡೋಕ್ಕೆ ನನಗೆ ತಲೆ ಕೆಟ್ಟೋಗುತ್ತೆ ಅಂದ್ಕೊಳ್ಳಿ ಆಯಿತಾ. ಇಷ್ಟೆಲ್ಲದಕ್ಕೂ ನನಗೆ ನಿಜ ಹೇಳಬೇಕು ಅಂತಂದರೆ ಈ ಎಫರ್ಟ್ಗೆ ಈ ವ್ಲಾಗಿಂದ ಏನೂ ಕಾಸಿಲ್ಲ. ಅದೇನೋ ನಂದು ಮಾನಿಟೈಸೇಷನಲ್ಲಿ ಸ್ಟಕ್ ಆಗ್ಬಿಡೈತೆ. ಕಾಸು ಬರೋದು ಯೂಟ್ಯೂಬ್ದು ಒಂದು ಸ್ವಲ್ಪ ರೂಲ್ಸ್ ಇರುತ್ತಲ್ಲ, ಸೊ ಅಲ್ಲಿ ನಂದು ಸ್ಟಕ್ ಆಗಿದೆ. ಸೊ ನನಗೆ ಏನೂ ಕಾಸು ಬರಲ್ಲ. ವಿಡಿಯೋಸ್ ಮಾಡಬೇಕು ಒಟ್ಟಿನಲ್ಲಿ. ಇದರಿಂದ ಒಂದಿನ ಕಾಸು ಬರಬಹುದು, ಬಟ್ ಸದ್ಯಕ್ಕೆ ಬರ್ತಾ ಇಲ್ಲ. ಬಟ್ ಅದೇ ಟೈಮ್ನ ನಾನು ನನ್ನ ಅಲ್ಲಿದೆ ನೋಡಿ ಲ್ಯಾಪ್ಟಾಪು. ಕ್ಲಾರಿಟಿನೇ ಬರ್ತಾಯಿಲ್ಲ. ಅಯ್ಯಯ್ಯೋ, ಇಲ್ಲಿವರೆಗೂ ಮಾಡಿದ್ದೀನಿ, ಕ್ಲಾರಿಟಿ ಇಲ್ವಾ? ಅದೇ ಟೈಮ್ನ ಈ ಲ್ಯಾಪ್ಟಾಪ್ ನನ್ನ ಬೆಡ್ ಮೇಲೆ ಇರ್ತದೆ. ಕನ್ನಡಕ, ಅಮೃತಾಂಜನು, ನನ್ನ ಒಂದು ಬುಕ್ಕು. ಇದೇ ಟೈಮ್ನ ಈ ಲ್ಯಾಪ್ಟಾಪ್ ಕೊಟ್ಟಿದ್ರೆ ಸ್ವಲ್ಪ ಕಾಸಾದರೂ ಬರ್ತಿತ್ತು. ಆ ವ್ಲಾಗ್ಗೆ ನಾನು ಹಾಕಿರೋ ಎಫರ್ಟು 3 hours ವ್ಲಾಗ್ ಮಾಡೋಕ್ಕೆ, ಆಮೇಲೆ ಆ ಥಂಬ್ನೈಲ್ ಮಾಡೋಕ್ಕೆ ಮತ್ತು ಎಡಿಟ್ ಮಾಡೋಕ್ಕೆ 3 hours ವ್ಲಾಗ್ ಮಾಡೋಕ್ಕೇನು ಆಗಿಲ್ಲ ಅನ್ಕೊತೀನಿ. ಬಟ್ ನಾವು ಜಾಸ್ತಿ ಕಟ್ ಮಾಡಿರ್ತೀವಲ್ಲ ಗೈಸ್, ಆಗಿದೆ 3 hours ಆಗಿದೆ. ಮತ್ತು ಇನ್ನೇನಂತಂದರೆ ಆ ವ್ಲಾಗ್ ಎಡಿಟ್ ಮಾಡೋಕ್ಕೆ 2 hours ಅಂದ್ಕೊಳ್ಳಿ. 2 hours ಆ ಥಂಬ್ನೈಲ್ ಮಾಡೋಕ್ಕೆ ತಲೆನೇ ಕೆಟ್ಟೋಗುತ್ತೆ ಅಂದ್ಕೊಳ್ಳಿ. ಅದೆಲ್ಲ ಅಷ್ಟು ಟೈಮ್ನು ಸೇರಿಸಿ ನಾನೇನಾದರೂ ಆ ಟೈಮ್ನ ಲ್ಯಾಪ್ಟಾಪು ಕೊಟ್ಟಿದ್ರೆ ಒಂದು ಸ್ವಲ್ಪ ಕಾಸಾದರೂ ಬರ್ತಿತ್ತು. ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಏನೇನು ಮನೆಯಲ್ಲೇ ಕುತ್ಕೊಂಡು ಯಾವ್ಯಾವ ಥರ ಅರ್ನ್ ಮಾಡ್ಬೋದು ಅಂತ. ಮುಂದೆ ಹೇಳ್ತೀನಿ ನಾನೇನು ಕೆಲಸ ಮಾಡ್ತೀನಿ ಅಂತ. ನಿಮಗೆ ಕಮೆಂಟ್ ಹಾಕ್ಸಿರೋ ಗೊತ್ತು, ಹೇಳ್ತೀನಿ. ಅದನ್ನೇನು ಮುಚ್ಚಿಡೋ ಅವಶ್ಯಕತೆ ಇಲ್ಲ. ಬಟ್ ಎಲ್ಲನೂ ಮಿಕ್ಸಪ್ ಮಾಡೋದು ಬೇಡ. ಮುಂದೆ ಒಂದೊಂದು ಕಂಟೆಂಟಾಗಿ ಹೇಳ್ಕೊಂಡು ಹೋಗ್ತೀನಿ. ಬಟ್ ಏನಂತಂದರೆ ನನಗೆ ಭಯ ಆಗ್ತೈತೆ ಜೀವನ. ಇತ್ತಾಗೆ ನಾನು ವ್ಲಾಗ್ನೂ ಮಾಡಿದೆ, ಇಲ್ಲ ನನ್ನ ಕಡೆ ವರ್ಕ್ ಮೇಲೂ ಕಾನ್ಸಂಟ್ರೇಟ್ ಮಾಡಿದೆ. ನನ್ನ ಜೀವನ ಏನಾದರೂ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಆಗ್ಬಿಟ್ರೆ ಅಂತ ಭಯ ಆಯ್ತೈತೆ ಗೈಸ್. ಎರಡನ್ನೂ ಹೆಂಗೆ ಮ್ಯಾನೇಜ್ ಮಾಡೋದು ಅಂತಲೂ ಭಯ ಆಯ್ತೈತೆ. ಸೀರಿಯಸ್ಲಿ ನಾನು ಯಾರ ಹತ್ರನೂ ಶೇರ್ ಮಾಡ್ತಿಲ್ಲ ಇದನ್ನೆಲ್ಲ, ನಿಮ್ಮ ಹತ್ರನೇ ಶೇರ್ ಮಾಡ್ತಾ ಇರೋದು. ಯಾವ ಫ್ರೆಂಡ್ಸ್ ಹತ್ರನೂ ಅಷ್ಟೊಂದು ಹೇಳಲ್ಲ, ಇವಾಗ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ. ಅವ್ರ ಹತ್ರನೂ ಹೇಳ್ತೀನಿ, ಯಾರು ಕ್ಲೋಸ್ ಫ್ರೆಂಡ್ ಇರ್ತಾರಲ್ಲ ಅವ್ರ ಹತ್ರ. ಅವರು ಇಲ್ಲ ನಿನ್ನ ಕೈಲಾಗುತ್ತೆ ಮಾಡು ಅಂತ ಹೇಳ್ತಾರೆ. ಅದಾದಮೇಲೆ ಆ ಥರ ಭಯ ಏನಕ್ಕೆ ಅಂದರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಚೆನ್ನಾಗಿದ್ದು ಇಲ್ಲಿ ನಾವೇನು ಮಾಡಿದ್ರು ನಡೀತದೆ ಅಂತಂದರೆ ಮಾಡ್ಬೋದು. ಈ ಥರ ಎಲ್ಲ ಸುಮ್ಮನೆ ಡೈಲಿ ವ್ಲಾಗ್ಸ್ ಆರಾಮಾಗಿ ಮಾಡ್ಬೋದು. ಬಟ್ ಫ್ಯಾಮಿಲಿನೂ ನಮ್ಮನ್ನ ಓದಿಸಿ ಮುಂದೆ ನಮ್ಮ ಮಗಳು ನಮಗೆ ಸಹಾಯ ಮಾಡ್ತಾಳೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವೇನು ಮಾಡದೆ ಖಾಲಿ ಕೂತ್ರೆ ಆಗಲ್ಲ ಅಲ್ವಾ. ಐ ಮೀನ್ ನಾನು ಏನು ಹೇಳ್ತಿರೋದಂತಂದರೆ ಫ್ಯಾಮಿಲಿನೂ ನಮ್ಮ ಇನ್ಕಮ್ ಮೇಲೆ ಡಿಪೆಂಡ್ ಆದಾಗ ನಾವು ಸ್ವಲ್ಪ ಹುಷಾರಾಗಿ ಮಾಡಬೇಕಾಗುತ್ತೆ ಎಲ್ಲ ಕೆಲಸನೂ. ಏನಕ್ಕೆ ಅಂತಂದರೆ ಅವರೇ ನಮ್ಮ ಕಾಸು ಮೇಲೆ ಡಿಪೆಂಡ್ ಆಗಿಲ್ಲ, ಬಟ್ ಫ್ಯಾಮಿಲಿಗೂ ನಾವು ಹೆಲ್ಪ್ ಮಾಡಬೇಕಲ್ವ. ಓದಿದ್ದೀವಿ ಅಂತಂದಮೇಲೆ ಅವ್ರು ಓದಿಸವ್ರೆ, ಇಲ್ಲಿವರೆಗೂ ತೊಗೊಂಡು ಬಂದವ್ರೆ ಅಂತಂದಮೇಲೆ ನಾವು ಹೆಲ್ಪ್ ಮಾಡಬೇಕಲ್ವಾ. ಸೊ ಆ ಥರ ಇದ್ದಾಗ ಫ್ಯಾಮಿಲಿ ಹೇಳಿದ್ನಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಇವತ್ತು ಕೆಲಸ ಮಾಡ್ತೀವ ಊಟ ಮಾಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಈ ಥರ ಇದ್ದಾಗ ಜೀವನದಲ್ಲಿ ಸ್ವಲ್ಪ ಹುಷಾರಾಗೇ ಇರಬೇಕು. ವ್ಲಾಗಿಂಗು ಇದ್ದಾಗ ಪ್ರೊಫೆಷ್ನಲ್ಲು ಎರಡು ನನಗೆ ತಲೆ ಕೆಟ್ಟೋಗ್ಬಿಟ್ಟೈತೆ ಸದ್ಯಕ್ಕೆ. ನನಗೆ ಅದು ಮಾನಿಟೈಸೇಷನಲ್ಲಿ ಏನೋ ಯೂಟ್ಯೂಬಲ್ಲಿ ಸ್ಟಕ್ ಆಗೈತಲ್ಲ, ಸೊ
ಯಾವ ವಿಡಿಯೋಗೂ ಏನೂ ಕಾಸು ಗೊತ್ತಾಯಿಲ್ಲ ನನಗೆ. ಅದೇನೋ ಆಗಿದೆ ಪ್ರಾಬ್ಲಮ್ ಒಟ್ಟಿನಲ್ಲಿ. ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸದ್ಯಕ್ಕೆ ಯೂಟ್ಯೂಬಲ್ಲಿ ನೋ ಕಾಸ್ಟ್ ಫಾರ್ ಮೀ. ಒಂದಿನ ಬಂದಾಗ ಕಾಸು ಎಷ್ಟು ಬಂದೈತೆ ಅಂತ ನಾನು ಹೇಳ್ತೀನಿ. ಸದ್ಯಕ್ಕೆ ನನಗೆ ಈ ಥರ ಭಯ ಆಯ್ತೈತಲ್ಲ, ಸೊ ಮಿನಿ ಸ್ಟಾರ್ಸ್ ಹತ್ರ ಮೋಟಿವೇಶನಲ್ ಸ್ಪೀಚ್ನ ಕೇಳೋಣ. ಏನಂತಂದ್ರೆ ಯಾರ್ಯಾರು ಮಿನಿ ಸ್ಟಾರ್ಸ್ ಅಲ್ಲಿರೋದು, ಶರತ್ ಅವರು, ಸುದೀಪ್ ಅವರು, ತೇಜಸ್ ಅವರು, ಸಂಧ್ಯಾ ಅವಳು ಅಂತಂದ್ರೆ ಬೈತಾಳೆ. ಸೊ ಇವ್ರ ಹತ್ರ ಸಜೆಷನ್ ಮೋಟಿವೇಶನ್ ಕೇಳೋಣ. ಗೊತ್ತಿಲ್ಲ, ಅವ್ರು ಬ್ಯುಸಿ ಇರ್ತಾರೆ, ಅವ್ರಿಗೆ ನನ್ನ ಕಾಲ್ ಎತ್ತುತ್ತಾರ ಇಲ್ವೋ ಗೊತ್ತಿಲ್ಲ. ಸೊ ಕೇಳೋಣ ಬನ್ನಿ. ಕಾಲ್ ಎತ್ತಿದ್ರು ಎತ್ತಬೋದು, ಎತ್ತದೇನೆ ಇರ್ಬೋದು. ಎತ್ತಿದ್ರೆ ಮಾತಾಡೋಣ. ಇವಾಗ ನಾನು ಕ್ಯಾಮ್ರಾ ಸೆಟ್ ಮಾಡಬೇಕು, ಎಲ್ಲ ಮಾಡಬೇಕು, ಕುತ್ಕೊಂಡು ಮಾತಾಡ್ಲಿಕ್ಕೆ. ಆದರೂ ಗೈಸ್ ಏನಾದರೂ ಒಂಚೂರು ಧೈರ್ಯದ ಮಾತುಗಳನ್ನ ಕಮೆಂಟಲ್ಲಿ ಹಾಕಿ ಪ್ಲೀಸ್. ನನ್ಗಂತೂ ಜೀವನ ತಲೆ ಕೆಟ್ಟೋಗ್ಬಿಟ್ಟೈತೆ, ವಾಟ್ ನೆಕ್ಸ್ಟ್ ಅಂತ. ಒಟ್ನಲ್ಲಿ ಎಲ್ಲ ವ್ಲಾಗರ್ಸು ಇವಾಗಿದ್ದಾರೆ ನೋಡಿ, ವ್ಲಾಗರ್ಸ್ ಅಂತ ಇನ್ಸ್ಟಾಗ್ರಾಮಲ್ಲಿ. ಸೆಟಲ್ ಲೈಫ್ ಅಂದರೆ ಪ್ರತಿಯೊಬ್ಬರು ಅವ್ರು ಸ್ಟಾರ್ಟಿಂಗಲ್ಲೂ ನನ್ನ ಪೊಸಿಷನಲ್ಲೇ ಇರ್ತಾರೆ, ಏನಾಗ್ಬೋದು ಅಂತ. ಬಟ್ ನಾನು 365 ಡೇಸ್ ಚಾಲೆಂಜ್ ತಗೊಂಡಿದ್ದೀನಲ್ಲ, ಅಲ್ಲಿ ನಾನು ಒಂದು ಹಿಂಗ್ ಬೇಕಾದ್ರೂ ಹೋಗ್ಬೋದು, ಹಿಂಗ್ ಬೇಕಾದ್ರೂ ಬಿಡ್ಬೋದು. ನನ್ನ ಲೈಫ್ ಸಕ್ಸಸ್ ಆದ್ರೂ ಆಗ್ಬೋದು, ಇಲ್ಲ ದವಾಕೋಬೋದು, ಗೊತ್ತಾಗಲ್ಲ ಯಾರ ಪ್ಯಾಷನ್. ನನ್ನ ಪ್ಯಾಷನ್ ಇದು, ನನ್ನ ಪ್ಯಾಷನ್ನ ಫಾಲೋ ಮಾಡ್ತೀನಿ. ಜೊತೆಗೆ ಕಾಸ್ಗೋಸ್ಕರ ನಾನು ವರ್ಕ್ನೂ ಮಾಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ಪ್ಯಾಷನ್ಗೋಸ್ಕರ ಮಾಡ್ತೀನಿ, ಕಾಸ್ಗೋಸ್ಕರ ಕೆಲಸ ಮಾಡ್ತೀನಿ ಅಷ್ಟೇ. ಪ್ಯಾಷನ್ ಕೂಡ ಕಾಸು ಕೊಡುತ್ತೆ. ಯಾವಾಗ ಅಂತಂದ್ರೆ ಒಂದು ಲೆವೆಲ್ಗೆ ಹೋದಾಗ ಅದು ಒಂಥರ ಬಿಸ್ನೆಸ್ ತರ ಗೈಸ್. ಇದು ಪ್ಯಾಷನ್ ಅಂತಂದ್ರೆ, ಪ್ಯಾಷನ್ ಹೆಂಗೆ ಅಂತಂದ್ರೆ ಬಿಸ್ನೆಸ್ ತರ ಇನ್ವೆಸ್ಟ್ಮೆಂಟ್ ಮಾಡಬೇಕು ನಾವು, ಅದಾದ್ಮೇಲೆ ಕೊಡುತ್ತೆ. ಬಟ್ ಖುಷಿ ಇರುತ್ತೆ ಆ ಕೆಲಸದಲ್ಲಿ. ನಾನು ಇವಾಗ ಮಾತಾಡ್ತಾ ಇದ್ದೀನಿ ನೋಡಿ ನಿಮ್ಮ ಜೊತೆ, ನನಗೆ ಖುಷಿ ಇದೆ, ನಾನು ಮಾಡೋ ಕೆಲಸದಲ್ಲಿ ಖುಷಿ ಇದೆ. ಬಟ್ ಭಯ ಅಂತೂ ಇದ್ದೇ ಇದೆ. ಅದು ಇದ್ದಂಗೆ ಹೇಳ್ತಾ ಇದ್ದೀನಿ. ಜಾಸ್ತಿ ಮಾತಾಡ್ಬಿಟ್ಟ. ಇಷ್ಟ ಗೈಸ್. ಏನಂತಂದ್ರೆ ಇವಾಗ ಮಿನಿ ಸ್ಟಾರ್ಸ್ ಹತ್ರ ಸಜೆಷನ್ ಮೋಟಿವೇಶನ್ ಕೇಳೋಣ ಬನ್ನಿ. ಅವ್ರು ಕಾಲ್ ಎತ್ತಾರ ಇಲ್ವೋ ನನಗೆ ಗೊತ್ತಿಲ್ಲ, ಎಲ್ಲ ಬ್ಯುಸಿ ಆಗಿರ್ತಾರೆ. ನೋಡೋಣ ಬನ್ನಿ. ಡೈಲಿ ಬೋರ್ ಆಗುತ್ತೆ, ಸತಿ ಬೋರ್ ಆಗೋಯ್ತು ಅಂದ್ರೆ ಅಷ್ಟೇ ಬಿಟ್ಬಿಡ್ತಾರೆ ಒಂದ್ 2-3 ದಿನ. ಮತ್ತೆ ಇಂಟ್ರೆಸ್ಟ್ ಬರೋದು ಮದ್ವೆ ಆಯ್ತಲ್ಲ, ಬಿಸಿ ಇರ್ತಾರೆ. ನಿಮ್ಮಿಬ್ರದ್ದು ಆಯ್ತಾ ಎಂಗೇಜ್ಮೆಂಟ್? ಡೈಲಿ ವ್ಲಾಗ್ಸ್ ಮಾಡೋದು ತುಂಬಾನೇ ಕಷ್ಟ. ನೀನೇ ನಂತರ ಸಾಹಿತ್ಯ ಅನ್ಸಿದ್ರೆ ಮೆಡಿಕಲ್ ಸ್ಟೋರ್ಗೆ ಹೋಗು. ಇದೆಲ್ಲ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನೀವು ಹುಚ್ಚರಾಗ್ಬಾರ್ದು. ಕಷ್ಟ ಆಗುತ್ತೆ, ಆಟೋಮೆಟಿಕಲಿ ಬಂದ್ಬಿಡುತ್ತೆ ಡೈಲಿ ವ್ಲಾಗ್. ಪೇಷನ್ಸ್ ಇರ್ಬೇಕು,